ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಯಚೂರು ಅಣ್ಣಂದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಹಾಗೆ ಬೀಜದ ಕಾಯಿ ಬಗ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ನೋಡಿ, ಇದು ಬ್ಯಾಡಗಿ ಡಬ್ಬಿ. ಸಾಕಷ್ಟು ಜನ ಅಣ್ಣಂದ್ರ ಕೇಳ್ತಾ ಇದ್ದಾರೆ, ಆಂಧ್ರ, ಬಳ್ಳಾರಿ, ಆದೋನಿ ಸೈಡ್ ಅಣ್ಣಂದ್ರ ಕೇಳ್ತಾ ಇದ್ದಾರೆ ಡಬಲ್ ಡಿ ಏನಕ್ಕ ಇದು ಅಂತ. ಅಲ್ಲ ಅಣ್ಣವರೇ, ಇದು ಬ್ಯಾಡಗಿ ಡಬ್ಬಿ ಮತ್ತು KDL ಅಂತಾರಲ್ಲ, ಅವಷ್ಟೇ ನಾವು ಹಾಕೋದು, ಅವಷ್ಟೇ ನಮ್ಮ ಹತ್ರ ಬೀಜ ಸಿಗೋದು. ಡಬಲ್ ಡಿ ನಮ್ಮ ಹತ್ರ ಇಲ್ಲ. ಯಾಕಪ್ಪ ಅಂದರೆ ಇವೆರಡು ಮಾರ್ಕೆಟಿಗೆ ಹೈಯೆಸ್ಟ್ ರೇಟ್ ಮಾರುವಂಥ ಕಾಯಿ, ಆದ್ದರಿಂದ ಇವೆರಡನ್ನೇ ನಾವು ಹಾಕ್ತಾ ಇದ್ದೀವಿ. ನೋಡ್ರಿ, ಚಾಕ್ಲೇಟ್ ಕಲರ್ ಐತೆ, ರುದ್ರಾಕ್ಷಿ ಥರ ರಿಂಗ್ ಐತೆ. 600 ರೂಪಾಯಿ KGನ ಕೊಡ್ತಾ ಇದ್ದೀವಿ ಇದನ್ನು. ಇದು KDL ಕಡ್ಡಿಗಾಯಿ ರೀ. ಇದನ್ನು 500 ರೂಪಾಯಿ KG ಕೊಡ್ತಾ ಇದ್ದೀವಿ. ಇದು ರುದ್ರಾಕ್ಷಿ ಥರ ರಿಂಗು ಸಹ ಐತೆ, ಚಾಕ್ಲೇಟು ಸಹ ಐತೆ. ಇದನ್ನು 500 ರೂಪಾಯಿ KG ಕೊಡ್ತಾ ಇದ್ದೇವೆ. ಇವತ್ತು ಅಣ್ಣಂದರು 72 KG KDL ಕಾಯಿನ ತಗೊಂಡು ಹೋದ್ರು. ಇವರು ರಾಯಚೂರಿಂದ ಬಂದಿದ್ರು ಅಣ್ಣಂದರು, ಶರಣಪ್ಪಣ್ಣ ಅಂತ. ಹೋದ ವರ್ಷವೂ ಸಹ ಬಂದಿದ್ರು ಅವರು. ನಾವು ಫೆಬ್ರವರಿ 1ಗೆ ಬೀಜದ ಕಾಯಿಯನ್ನು ಕೊಡ್ತೀವಿ ಅಂತಂದು ವಿಡಿಯೋದಲ್ಲಿ ಹೇಳಿದ್ದೆ, 2024 ವಿಡಿಯೋದಾಗ ಹೇಳಿದ್ದೆ ನಾನು. ಫೆಬ್ರವರಿ 1ಗೆ ಬಂದು ತಗೊಂಡು ಹೋಗಿದ್ರು ಅವರು. ಇಳುವರಿನೂ ಚೆನ್ನಾಗಿ ಬಂದತ್ತೆ, ಒಣ ಬೇಸಾಯ ಅಂತ ಅವ್ರದ್ದು. ಇಳುವರಿನೂ ಚೆನ್ನಾಗಿ ಬಂದತ್ತೆ. ಅವರಲ್ದೇ ಅವ್ರ ಜೊತೆಗೆ 4 ಜನನ ಕರ್ಕೊಂಡು ಬಂದಿದ್ರು ಅವರು. ಇಲ್ಲಿಗೆ ಬಂದಮೇಲೆ ಅವರಿಗೆ ಫೋನ್ ಮಾಡಿ ಮತ್ತೆ ನಮಗೂ ತಗೊಂಡು ಬರ್ರಿ, ನಿಮಗೂ ತೊಗೊಂಬರ್ರಿ ಅಂತಂದು ಅಣ್ಣಂದರು ಫೋನ್ ಮಾಡಿ ಹೇಳ್ತಿದ್ರು. ಆದ್ದರಿಂದ ಒಂದು ಪೆನ್ನು ಪೇಪರ್ ತಗೊಂಡು ಪಾಪ ಅವರೇ ಅಮೌಂಟ್ ಕಟ್ಟಿ ಎಲ್ಲರಿಗೂ ತಗೊಂಡು ಹೋದರು. ಟೋಟಲಾಗಿ 92 KG ಅವರು ಬೀಜದ ಕಾಯಿಯನ್ನು ತಗೊಂಡು ಹೋದರು. ಹೋದ ವರ್ಷ ನಮ್ಮ ಮಗ ಇದ್ದ, ನಮ್ಮ ಮನೆಯವ್ರಿಗೆ ಹೆಲ್ಪ್ ಆಗ್ತಿದ್ದ. ಆದರೆ ಈ ವರ್ಷ ನಮ್ಮ ಮನೆಯವ್ರು ಒಬ್ಬರೇ ಇದ್ದರು. ಆಮೇಲೆ ನಮಗೆ ಮುತ್ತಪ್ಪ ಅಂತಂದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೆ, ಅವರು ಇರಲಿಲ್ಲ. ಗುಡ್ಡದ ಜಾತ್ರೆಗೆ ಹೋಗಿದ್ದರು, ದೇವ್ರ ಗುಡ್ಡಕ್ಕೆ ಹೋಗಿದ್ದು, ಮೈಲಾರ ಜಾತ್ರೆಗೆ ಹೋಗಿದ್ರು. ಆದ್ದರಿಂದ ಇವತ್ತೇನು ವಿಡಿಯೋದಲ್ಲಿ ಅವ್ರ ತಮ್ಮ ಪರಶುರಾಮ್ ಅಂತಂದು ಅವನು ಇವತ್ತು ನಮ್ಮ ಮನೆಯವರಿಗೆ ಹೆಲ್ಪ್ ಆದ, ಎಲ್ಲ ತೂಕ ಮಾಡೋಕ್ಕೆ ಎಲ್ಲದಕ್ಕೂ. ಇವರು ಶರಣಪ್ಪಣ್ಣವರು ಯಾರ್ಯಾರಿಗೆ ಎಷ್ಟೆಷ್ಟು KG ಬೇಕು ಅನ್ನೋದನ್ನು ಎಲ್ಲ ಲೀಸ್ಟ್ ತಗೊಂಡು ಅವರಿಗೆ ತೂಕ ಮಾಡಿಸಿ, ಪ್ರತಿಯೊಬ್ಬರಿಗೂ ತೂಕ ಮಾಡಿಸಿ, ಮಾರ್ಕರಿಂದ ಅವ್ರ ಚೀಲದ ಮೇಲೆ ಮಾರ್ಕ್ ಹಾಕಿ ತೂಕ ಎಷ್ಟು KG ಅದಾವು ಅಂತಂದು ಅವ್ರ ಹೆಸರು, ಆಮೇಲೆ ತೂಕ ಬರೆದು ಎಲ್ಲರಿಗೂ ನೀಟಾಗಿ ಹೊಂದಿಕೆ ಮಾಡ್ಕೊಂಡು ಕರ್ಕೊಂಡು ಹೋದರು. ರಾಯಚೂರು ಜಿಲ್ಲೆ ಶಿರವಾರ ತಾಲೂಕು ಪಾತಾಪುರದಿಂದ ಬಂದಿದ್ದರು ಅವರ ಅಣ್ಣಂದರು. ಅವ್ರು ಬಂದಮೇಲೆ ಡಬ್ಬಿಕಾಯಿ ನೋಡಿದ್ರು. ಅವರು ಒಯ್ಬೇಕಂತ ಬಂದಿದ್ದು ಕಡ್ಡಿಕಾಯಿನ. ಇಲ್ಲಿಗೆ ಬಂದಮೇಲೆ ಡಬ್ಬಿಕಾಯಿ ನೋಡಿದ ಮೇಲೆ ಅದನ್ನು ಸಹ ನಾವು ಒಂದೊಂದು ಎಕರೆ ಶಾಂಪಲ್ ನೋಡ್ತೀವ್ರಿ ಅಂತಂದು 4 ಜನ ಅಣ್ಣಂದರು 4 KG ಕಾಯಿಯನ್ನು ಅದನ್ನು ಸಹ ತೊಗೊಂಡ್ರು. KDL ಕಾಯಿಗೆ ಅಂತ ಬಂದು ಡಬ್ಬಿಕಾಯಿನೂ ಸಹ ಅವರು ತೊಗೊಂಡು ಹೋದರು. ಆಮೇಲೆ ಯಾರಿಗೆಲ್ಲ ಆನ್ಲೈನ್ ಕೇಳ್ತಾ ಇದ್ದೀರಾ, ನಾವು VRLಗೆ ಹಾಕಿ ಕಳಿಸ್ತೀವಿ. ನೀವು ಸರಿಯಾದ ವಿಳಾಸನ ನಮಗೆ ಕೊಡಬೇಕು. ಆಮೇಲೆ ಅದು ಸರ್ವಿಸ್ ಚಾರ್ಜ್ ಏನಿರುತ್ತೆ ನೀವು ಅಲ್ಲೇ ಕಟ್ಟಿ ಬಿಡಿಸ್ಕೋಬೇಕಾಗುತ್ತೆ. ಸರಿಯಾದ ವಿಳಾಸ ಕೊಡಬೇಕು. ಹೋದ ವರ್ಷ ಬಂದು ನಮ್ಮ ಹತ್ರ ತಗೊಂಡೋಗಿ ನಮ್ಮ ಮೇಲೆ ಭರವಸೆ ಇದ್ದರೆ ಮಾತ್ರ ನಾವು VRLಗೆ ನಿಮಗೆ ಹಾಕಿ ಕಳಿಸ್ತೀವಿ. ಬೀಜ ಬೇಕಂದರೆ ಬೀಜನೂ ಸಿಗ್ತವೆ, ಕಾಯಿ ಬೇಕಂದರೆ ಕಾಯಿನೂ ಸಿಗ್ತವೆ. ಯಾವುದು ಬೇಕು ನಿಮಗೆ, ಎಷ್ಟು KG ಬೇಕು, ನಿಮ್ಮ ಊರು, ಅಡ್ರೆಸ್ಸು, ಪಿನ್ ಕೋಡ್ ಅಂತೂ ಸಹ ಕಡ್ಡಾಯವಾಗಿ ಬೇಕು. ಪಿನ್ ಕೋಡು ಎಲ್ಲ ನೀವು ನಮಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಅಲ್ಲಿಗೆ VRLಗೆ ಹಾಕಿ ಕಳಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಆಮೇಲೆ ಕಳಿಸಿದ ಮೇಲೆ ಹಂಗಾತು ಹಿಂಗಾತು ಅನ್ನಂಗಿಲ್ಲ. ಆಮೇಲೆ ರಿಟರ್ನ್ ವಾಪಸ್ ತಗೊಳ್ಳೋದಿಲ್ಲ. ಭರವಸೆ ಇದ್ದರೆ ಮಾತ್ರ ನೀವು ಬಂದು ತಗೊಂಡೋಗ್ರಿ, ಇಲ್ಲ ಅಂದರೆ ಇಲ್ಲಿಗೆ ಬಂದು ತಗೊಂಡೋದ್ರಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.